ಧರ್ಮರಾಜ ಏನ್ ಹೇಳ್ತಾನೆ ಅಂತ ನೋಡ್ತಾ ಇದ್ದಾರೆ. ಸಾಚೀಕೃತಾನನಾಹ, ಕೆಲವರಿಗೆ ಕಾಣ್ತಾ ಇಲ್ಲ ಧರ್ಮರಾಜ. ಅವನ ಮುಖವನ್ನು ನೋಡುವುದಕ್ಕಾಗಿ ತಮ್ಮ ಮುಖವನ್ನ, ತಮ್ಮ ಗೋಣನ್ನ ಮುದುಡಿ ಮಾಡಿ ಬಾಗಿ ಬಾಗಿ ಅವನನ್ನು ನೋಡ್ತಾ ಇದ್ದಾರೆ. ಸಾಚೀಕೃತಾನನಾಹ, ಬಾಗಿ ಬಾಗಿ ನೋಡ್ತಾ ಇದ್ದಾರೆ, ಇಣಿಕಿ ಇಣಿಕಿ ನೋಡ್ತಾ ಇದ್ದಾರೆ. ಎಲ್ಲಿದ್ದಾನೆ ಅವನು, ಏನಂತಾನೆ, ಅವನ ಮುಖ ಏನು, ಅವನು ವಾಟ್ ಇಸ್ ಹಿಸ್ ಎಕ್ಸ್ಪ್ರೆಷನ್, ಅದನ್ನು ನೋಡ್ತಾ ಇದ್ದಾರೆ. ಕಿನ್ನು ವಕ್ಷತಿ ಬಿಭತ್ಸುಹು. ಅರ್ಜುನ ಏನಾದರೂ ಮಾತಾಡ್ತಾನೇನು, ಅವನೇನಾದರೂ ಮಾತಾಡೋ ಸಂಭವ ಇದೆಯಾ? ಅಜಿತೋ ಯುಧಿ ಪಾಂಡವ ಭೀಮಸೇನ, ಭೀಮಸೇನ ಮಾತಾಡಬಹುದು, ಅಥವಾ ನಕುಲ ಸಹದೇವರು, ಅವರಲ್ಲೇನಾದರೂ ಒಂದು ಪರಸ್ಪರವಾಗಿ ಏನಾದರೂ ವಾರ್ತಾಲಾಪವಾಗಬಹುದು, ಏನಾದರೂ ಮಾತಾಡಬಹುದು. ಈ ಬಿಡುಗಡೆಗಾಗಿ ಏನಾದರೂ ಉಪಾಯವನ್ನು ಹುಡುಬಹುದು. ಅವರು ನೋಡ್ತಾ ಇದ್ದಾರೆ. ಕೌತೂಹಲಾನ್ವಿತಾ ತಸ್ಮಿನ್ನು ಪರತೆ ಶಬ್ದೇ ಭೀಮಸೇನೋ ಅಬ್ರವೀರಿದಂ. ಎಲ್ಲರೂ ಗುಜು 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 ಮಾಡ್ತಾ ಇದ್ದಾರೆ. ಭೀಮಸೇನ ದೇವರು ಎದ್ದು ನಿಂತು ಧರ್ಮವನ್ನು ಹೇಳ್ತಾರೆ. ಯದ್ದೇಶ ಗುರುರಸ್ಮಾಕಂ ಧರ್ಮರಾಜೋ ಮಹಾಮನಃ ನ ಪ್ರಭು ಸ್ಯಾತ್ ಕುಲಸ್ಯಸ್ಯ ಲವಯಂ ಮರ್ಷಯೇಮಹಿ. ಧರ್ಮರಾಜ ನಮ್ಮಣ್ಣ. ಧರ್ಮರಾಜ ಎಂದೆಂದಿಗೂ ಅಧರ್ಮವನ್ನ, ಪಾಪವನ್ನ ಮಾಡಿಲ್ಲ. ಅವನು ಶುದ್ಧವಾಗಿ ಧರ್ಮವನ್ನು ಮಾಡಿದ್ದಾನೆ. ದ್ರೌಪದಿ ನಮ್ಮ 5 ಜನರ ಮಡದಿ. ಅವಳು ಯಾರ ಒಬ್ಬಳ ಸ್ವಂತ ಅಲ್ಲ, ನಮ್ಮ 5 ಜನರ ಮಡದಿ. ಧರ್ಮರಾಜ ನಮ್ಮಣ್ಣ, ಅವನು ನಮಗೆ ಈಶ, ಅವನ ದಾಸರು ನಾವು, ಅವನು ಹೇಳಿದಂತೆ ಕೇಳುವ ತಮ್ಮಂದಿರು, ಸಹೋದರರು. ಯಾವ ಸಂದರ್ಭದಲ್ಲೂ ಅವನು ನಮ್ಮ ಅಣ್ಣತನವನ್ನ ಕಳೆದುಕೊಳ್ಳುವುದಿಲ್ಲ. ನಮಗೆ ಅವನು ರಾಜನಾಗೇ ಇರುವನು. ದುರ್ಯೋಧನ, ನಮ್ಮಲ್ಲಿ ಜಗಳವನ್ನು ಹುಟ್ಟಿಸುವ ಪ್ರಯತ್ನವನ್ನ ನೀನು ಕೊನೆವರೆಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯುಗಾಂತರ ಬಂದರೂ ಕೂಡ ನಮ್ಮಲ್ಲಿ ಜಗಳ ಹುಟ್ಟುವುದಿಲ್ಲ. ತಿಳಿಬೇಡ ನೀನು. ಈಶೋನ ಪುಣ್ಯ ತಪಸಾಂ, ತಿಳ್ಕೋ. ನಮಗ ಅಣ್ಣ ಅಂತಂದ್ರೆ, ಹಿರಿಯ ಅಣ್ಣ ಅಂತಂದ್ರೆ ಸುಮ್ಮನೆ ಹೆಸರಿಗೆ ಅಣ್ಣ ಅಲ್ಲ. ನಾವು ಮಾಡಿದ ಪುಣ್ಯಕ್ಕೆ ಅವನು ಒಡೆಯ, ನಾವು ಮಾಡಿದ ತಪಸ್ಸಿಗೆ ಅವನು ಹಿರಿಯ, ನಾವು ಮಾಡಿದ ನಮ್ಮಲ್ಲಿರುವ ಪ್ರಾಣಕ್ಕೆ ಅವನ ಸ್ವಾಮಿ, ಅವನು ನಮ್ಮಣ್ಣ. ಇದು ನಮ್ಮಣ್ಣ ಅಂತ ನಮ್ಮ ಶಬ್ದಕ್ಕೆ ಅರ್ಥ ತಿಳಿತಾ? ದುರ್ಯೋಧನ ಅಂತಾರೆ ಭೀಮಸೇನ ದೇವರು ಎದ್ನಿಂತು. ಈಶೋನ ಪುಣ್ಯ ತಪಸ, ಏನು ಶಬ್ದಗಳು. ನಾವು ನಮ್ಮ ಪುಣ್ಯಕ್ಕೆ ಅವನು ಹಿರಿಯ, ನಮ್ಮ ತಪಸ್ಸಿಗೆ ಅವನು ಹಿರಿಯ, ನಮ್ಮ ಹಣಕ್ಕೆ ಹಿರಿಯ ಅಂತ ಹೇಳುವುದಿಲ್ಲ ನಾವು. ನಮ್ಮ ಮನೆಗೆ ಹಿರಿಯ ಅವನು. ಅವರಿಗೇನವರು, ನಮ್ಮ ಮನೆಗೆ ಹಿರಿಯರು ಅಷ್ಟೇ. ಅಲ್ಲ, ನಮ್ಮ ಮನೆಗೆ ಹಿರಿಯರಲ್ಲ, ಹೆಸರಿಗೆ ಅಲ್ಲ, ವಸ್ತುಸ್ಥಿತಿಯಿಂದ ಅವನು ನಮ್ಮ ಸರ್ವಾತ್ಮನ ನಮಗೆ ಹಿರಿಯ. ಅವನು ಜ್ಯೇಷ್ಠ ಭ್ರಾತ ಪಿತೃಸಮಃ. ಹಾಗಾಗಿ ನಮಗೆ ಈಶೋನ ಪುಣ್ಯ ತಪಸ, ನಹ ಪುಣ್ಯ ತಪಸಾಂ ಈಶಃ. ನಾವು ಮಾಡಿದ ಪುಣ್ಯ, ನಾವು ಮಾಡಿದ ತಪಸ್ಸು, ಅವುಗಳಿಗೆ ಅವನ ಒಡೆಯ. ನಮ್ಮ ಪ್ರಾಣ, ನಮ್ಮ ಶ್ವಾಸೋಚ್ಛ್ವಾಸ, ನಮ್ಮ ಬದುಕು ಬಾಳು, ಅದಕ್ಕೆ ಅವನ ಒಡೆಯ. ಈಶೋನ ಪುಣ್ಯ ತಪಸಾಂ ಪ್ರಾಣಾನಾಮಪಿ ಚೇಶ್ವರ ಮನ್ಯತೆ ಜಿತಮಾತ್ಮಾನಂ ಯದ್ದೇಶ ವಿಜಿತಾವಯಂ. ಆದ್ದರಿಂದ ಅವನು ಏನು ಧರ್ಮವನ್ನು ಹೇಳ್ತಾನೆ ಅದು ನಮಗೆ ಧರ್ಮ. ಅವನು ಹೇಳಿದ್ದೊಂದು, ನಾವು ಮಾಡುವುದೊಂದು, ನಾವು ತಿಳಿದದ್ದೊಂದು ಎಂದಿಗೂ ಇಲ್ಲ. ನಹಿ ಮುಚ್ಚೇತ ಮೇ ಜೀವನ್ ಪದಾ ಭೂಮಿ ಉಪಸ್ಪೃಶನ್ ಪಶ್ಯದ್ಧಂ ಹ್ಯಾತ ಹ್ಯಾಯತೋ ವೃತ್ತೌ ಭುಜೌ ಮೇ ಪರಿಘಾವಿವ ನೈತಯೋರಂತರಂ ಪ್ರಾಪ್ಯ ಮುಚ್ಚೇತಾಪಿ ಶತಕೃತು. ನನ್ನ ಬಾಹುಗಳನ್ನು ನೋಡಿ ಅಂತ ಕೈ ಮಾಡಿ ತೋರಿಸ್ತಾನೆ ಭೀಮ. ನನ್ನ ಬಾಹುಗಳನ್ನು ನೋಡಿ, ನನ್ನ ಈ 2 ಬಾಹುಗಳ ಮಧ್ಯದಲ್ಲಿ ಇಂದ್ರ ಸಿಲುಕು ಬಿದ್ದರೆ ಇಂದ್ರ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವನು ಸತ್ತೋಗ್ತಾನೆ. ಇದು ನನ್ನ ಕೈಯಲ್ಲಿರುವ ಸಾಮರ್ಥ್ಯ, ನನ್ನ ಭುಜಗಳಲ್ಲಿರುವ ಪರಾಕ್ರಮ, ಬಲ. ಇಂಥದ್ರೊಳಗೆ ನೀವ್ಯಾರು ಉಳಿತೀರಿ? ಯಾರೂ ಉಳಿಯೋದು ಸಾಧ್ಯವಿಲ್ಲ. ಗೌರವೇಣ ನಿರುದ್ಧಶ್ಚ. ಧರ್ಮರಾಜನ ಬಗ್ಗೆ ನಮಗೆ ಪೂರ್ಣ ಗೌರವವಿದೆ, ಅವನು ಸುಮ್ಮನಿದ್ದಾನೆ. ಆದ್ದರಿಂದ ನಾವು ಮೌನವಾಗಿದ್ದೇವೆ. ಧರ್ಮರಾಜ ಇರಲಿಲ್ವೋ ಇಷ್ಟೊತ್ತಿಗೆ ನೀವು ಬದುಕ್ತಿರಲಿಲ್ಲ, ಪ್ರಶ್ನೆ ಮಾಡುವುದಕ್ಕೆ ನೀವು ಯಾರೂ ಉಳಿತಿರಲಿಲ್ಲ. ಗೌರವೇಣ ನಿರುದ್ಧಶ್ಚ. ಆದ್ದರಿಂದ ನಾನು ಸುಮ್ಮನಿದ್ದೇನೆ. ಬಹಳ ಮಹತ್ವದ ಮಾತು. ಈ ಸಂದರ್ಭದಲ್ಲಿ 1-2 ಮಾತುಗಳನ್ನು ಕೇಳಬೇಕು, ತಿಳ್ಕೋಬೇಕು. ಧರ್ಮರಾಜ ನಿಸೃಷ್ಟಸ್ತು ಸಿಂಹ ಕ್ಷುದ್ರಮಿಗಾನಿವ ಧರ್ತರಾಷ್ಟ್ರಾನಿಮಾನ್ ಪಾಪಾನ್ ನಿಷ್ಪಿಷಯಂ ತಲಾಸಿಭಿ. ನನ್ನ ಕೈಗಳು ಇದೇ ಖಡ್ಗ, ಇವುಗಳಿಂದ ನಿಮ್ಮ ಕುತ್ತಿಗೆಯಿಂದ ಕತ್ತರಿಸಿ ನಿಮ್ಮನ್ನು ಸವರಿ ಹಾಕ್ತಿದ್ದೆ ನಾನು. ಇಷ್ಟು ನನಗೆ ಸಾಮರ್ಥ್ಯವಿದೆ. ಹಿಟ್ಟು ಪುಡಿ ಪುಡಿ ಮಾಡ್ತಿದ್ದೆ ನಿಮ್ಮನ್ನ. ಆದರೆ
ಧರ್ಮರಾಜ ಬೇಡ ಅಂತ ಸುಮ್ಮನಿದ್ದಾನಲ್ಲ, ಅವನು ಮೌನವಾಗಿದ್ದಾಗ ನಾವು ಹಠ ಮಾಡಬಾರದು ಅಂತ ಅನ್ನೋದಕ್ಕಾಗಿ ನಾವು ಸುಮ್ಮನಿದ್ದೇವೆ. ನೀವು ಏನು ತಲೆಹರಟೆ ಹಚ್ಚಬೇಡಿ, ನಮ್ಮಲ್ಲಿ ಜಗಳ ಹಚ್ಚುವುದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಇಷ್ಟಂದಾಗ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಹೇಳ್ತಾರೆ, ಭೀಮ ಕ್ಷಮ್ಯತಾಂ, ಕ್ಷಮ ಮಾಡ ಮಹಾಸ್ವಾಮಿ, ಮಹಾರಾಯ ದೊಡ್ಡ ಮನಸ್ಸು ಮಾಡಿದ್ದಿ, ಯಾರನ್ನೇನು ಹೊಡೆದಿಲ್ಲ, ಒಳ್ಳೇದಾಯ್ತು, ಯಾರಿಗೂ ಏನು ಅಪಾಯ ಮಾಡಬೇಡ. ಕ್ಷಮ್ಯತಾಮಿದಮಿತ್ತೇವಂ ಸರ್ವಂ ಸಂಭಾವ್ಯತೆ ತ್ವಯಿ. ನೀನು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ನೀನು ಇಂದ್ರನನ್ನು ಕುಟ್ಟಿ ಹಾಕುವ ಸಾಮರ್ಥ್ಯವುಳ್ಳ ಮಹಾದೇವತೆ, ಇದರಲ್ಲಿ ವಿವಾದವಿಲ್ಲ ನಮಗೆ. ಆದರೆ ನೀನು ಹೇಳಿದ್ದೆಲ್ಲ ಸಂಭಾವಿತವಾದದ್ದೇ, ನಾವೆಲ್ಲವನ್ನೂ ಒಪ್ಪಿಕೊಳ್ತೇವೆ. ಆದರೆ ಸದ್ಯಕ್ಕೆ ನೀನು ಸುಮ್ಮನಾಗು ಅಂತ ಹೇಳಿ ಭೀಮನನ್ನ ಸುಮ್ಮನಾಗುವಂತ ಕ್ಷಮೆ ಮಾಡುವಂತ ಬೇಡಿಕೊಳ್ತಾರೆ. ಭೀಮ ಸುಮ್ಮನಾಗ್ತಾನೆ. ಕರ್ಣ ಎದ್ದು ನಿಲ್ತಾನೆ. ಕರ್ಣನಿಗೆ ಸಹನವಾಗುವುದಿಲ್ಲ. ಇವರಲ್ಲಿ ಇಷ್ಟು ಐಕಮತ್ಯ, ಈ ವಿಧವಾದಂತಹ ಧಾರ್ಷ್ಟ್ಯ, ಇಷ್ಟು ಅಂತಃಸತ್ವ, ಇವುಗಳನ್ನು ಕೇಳುವುದಕ್ಕೆ ನೋಡುವುದಕ್ಕೆ ಕರ್ಣನಿಗೆ ಸಹನೆಯಾಗುವುದಿಲ್ಲ. ಅವನು ತ್ರಯಕ್ಕಿಲೇಮೆ ಹ್ಯದನಾ ಭವಂತಿ ದಾಸಪುತ್ರಶ್ಚ ಅಸ್ವತಂತ್ರಾಚ ನಾರಿ ದಾಸಸ್ಯ ಪತ್ನಿ ತ್ವಧನಸ್ಯ ಭದ್ರೇ ಹೀನೇಶ್ವರ ದಾಸಧನಂಚ ಸರ್ವಂ. ಹೇಳ್ತಾನೆ ಕರ್ಣ, ತ್ರಯಕ್ಕಿಲೇಮೆ ಹ್ಯಧನಾಹ, ಜಗತ್ತಿನೊಳಗೆ 3 ಜನರಿಗೆ ಹಣ ಇಲ್ಲ. ಸ್ವಂತ ಹಣ ಅನ್ನುವುದು 3 ಜನರಿಗಿಲ್ಲ. ಒಬ್ಬ ದಾಸ. ದಾಸನಿಗೆ ಎಲ್ಲಿ ಸ್ವಂತ ಹಣ? ಯಜಮಾನನ ಹಣವೇ ದಾಸನ ಹಣ. ದಾಸನಿಗೆ ಪ್ರತ್ಯೇಕ ಹಣವಿಲ್ಲ. ದಾಸನ ಏನು ಹಣವೋ ಅದಕ್ಕೆಲ್ಲ ಒಡೆಯನೇ ಯಜಮಾನ, ಯಜಮಾನನೇ ಒಡೆಯ. ಅದರ ಮೇಲೆ ಅಧಿಕಾರ ಪೂರ್ಣವಾಗಿ ಯಜಮಾನನಿಗೆ, ಸ್ವಾಮಿಗೆ. ಹಾಗಾಗಿ ದಾಸನಿಗೆ ಪ್ರತ್ಯೇಕವಾಗಿ ಹಣವಿಲ್ಲ. ಪುತ್ರನಿಗೆ, ಮಗನಿಗೆ ಹಣವಿಲ್ಲ. ಮಗನ ಹಣವೇನಿದ್ರೂ ತಂದೆ ಹಣ, ಮಗನ ಹಣವೆಲ್ಲದರ ಮೇಲೆ ಒಡೆತನ ತಂದೆಗೆ. ಆದ್ದರಿಂದ ಪುತ್ರಶ್ಚ ಅಸ್ವತಂತ್ರಾಚ ನಾರಿ, ಹೆಂಡತಿಯಾಗಲಿ ಮಗಳಾಗಲಿ ತಾಯಿಯಾಗಲಿ ಎಲ್ಲ ಕಾಲದಲ್ಲೂ ಅಸ್ವತಂತ್ರಳು. ಹಾಗಾಗಿ ಅವಳಿಗೆ ಸ್ವತಂತ್ರವಾಗಿ ಹಣವಿಲ್ಲ. ಅವಳ ಹಣ ಅಂತಂದ್ರೆ ಗಂಡನ ಹಣ, ಅವಳ ಹಣ ಅಂತಂದ್ರೆ ಮಗನ ಹಣ, ಅವಳ ಹಣ ಅಂದ್ರೆ ತಂದೆಯ ಹಣ. ಹಾಗಾಗಿ ಅವಳಿಗೂ ಹಣವಿಲ್ಲ. ದಾಸ, ಪುತ್ರ, ನಾರಿ ಈ 3 ಹಣವಿಲ್ಲ ಸ್ವಂತವಾಗಿ. ದಾಸಸ್ಯ ಪತ್ನಿ ತ್ವಧನಸ್ಯ ಭದ್ರೇ, ಅಧನನಾದ ದಾಸನ ಹೆಂಡತಿ. ಇವರೆಲ್ಲರೂ ದಾಸರು, ನಮ್ಮ ದಾಸರು. ದುರ್ಯೋಧನನ ದಾಸರಾಗಿದ್ದಾರೆ ಪಾಂಡವರು. ಅಂದ ಮೇಲೆ ಅವರ ಹೆಂಡತಿಯಾಗಿರುವಂತಹ ದ್ರೌಪದಿ ಅದು ಅವರ ಸ್ವತ್ತಲ್ಲ. ಯಾಕೆ? ಅವರ ಯಾವ ಹಣವೂ ಇಲ್ಲ ಅಂತಂದ ಮೇಲೆ ಈ ಹೆಣ್ಣು ಎಂಬ ಹಣವೂ ಅವರಿಗಿರುವ ಸಾಧ್ಯವಿಲ್ಲ. ಹಾಗಾದರೆ ಇದರ ಒಡೆತನ ಯಾರಿಗೆ? ಯಾರು ಯಜಮಾನರೋ ಅವರಿಗೆ. ಯಜಮಾನರು ಯಾರು? ಪಾಂಡವರ ಮೇಲೆ ಯಾಜಮಾನ್ಯವನ್ನು ಮಾಡುವವರು ದುರ್ಯೋಧನ. ಹಾಗಾಗಿ ದುರ್ಯೋಧನನ ದಾಸಿಯಾಗಿದ್ದಾಳೆ ಈ ಹೆಣ್ಣು, ಈ ದ್ರೌಪದಿ. ಆದ್ದರಿಂದ ಇವಳಿಗೆ ಸ್ವಂತವಾದ ಅಸ್ತಿತ್ವವಿಲ್ಲ. ಪ್ರವಿಶ್ಯ ರಾಜ್ಯ ಪರಿವಾರಂ ಭಜಸ್ವ. ರಾಜನ ಪರಿವಾರವಿದೆಯಲ್ಲ, ಅವನ ಹೆಂಡತಿ, ಅವನ ಪರಿವಾರ, ಅವನ ಗುಂಪು, ಆ ಪರಿವಾರದಲ್ಲಿ ನೀನು ಸೇರಿಕೋ ದ್ರೌಪದಿ. ನೀನು ಪ್ರತ್ಯೇಕವಾಗಿರಬೇಡ. ರಾಜ್ಯ ಪರಿವಾರಂ ಭಜಸ್ವ ತತ್ತೇ ಕಾರ್ಯಂ ಶಿಷ್ಟಮಾದಿಶ್ಯತೇತ್ರ. ಇದನ್ನು ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಇದನ್ನು ನೀನು ಮಾಡತಕ್ಕದ್ದು. ಈಶಾಸ್ತು ಸರ್ವೇ ತವ ರಾಜಪುತ್ರಿ ಭವಂತು ವೈ ಧರ್ತರಾಷ್ಟ್ರ ನಪಾರ್ಥಾಹ. ಪಾಂಡವರು ನಿನಗೆ ಸ್ವಾಮಿಗಳಲ್ಲ, ಪಾಂಡವರು ನಿನ್ನ ಯಜಮಾನರಲ್ಲ, ಅವರು ಗಂಡಂದರು ಅಂತ ಹೇಳಿಕೋಬೇಡ. ಈಗ ನೀನು ಕೇವಲ ದುರ್ಯೋಧನನ ದಾಸಿಯಾಗಿದ್ದಿ ಅಷ್ಟೇ, ಅಷ್ಟನ್ನು ನೀನು ಹೇಳಿಕೊಳ್ಳುವುದು. ಆದ್ದರಿಂದ ದುರ್ಯೋಧನನ ದಾಸಿಯಾಗಿರುವಂತಹದ್ದು ಇಷ್ಟು ಚೆಲುವಿಗೆ ಆ ದುರ್ಯೋಧನನ ದಾಸಿಯಾಗಿರುವುದು ಚಂದ ಅಲ್ಲ. ಇನ್ನೊಬ್ಬರನ್ನ ಪತಿಯಂತ ಮಾಡಿಕೊಂಡ್ಬಿಡು, ದುರ್ಯೋಧನನ ಗಂಡ ಅಂತ ಆರಿಸಿಬಿಡು, ನೀನು ಪಟ್ಟದ ಮಹಿಷಿಯಾಗಿ ಮೆರೆಯುವುದು ಸಾಧ್ಯವಾಗತ್ತೆ. ಅನ್ಯಂ ವೃಣಂ ವೃಣೀಶ್ವ ಪತಿ ಮಾಶುಭಾಮಿನಿ ಯಸ್ಮಾತ್ ದಾಸ್ಯಂ ನಲಭಸಿ ದೇವನೇನ. ಈಗ ಜೂಜಾಟದಲ್ಲಿ ಸಿಕ್ಕು ಬಿದ್ದು ಧರ್ಮರಾಜನ ಕೈಗೆ ಸಿಕ್ಕು ಬಿದ್ದದ್ದಕ್ಕೆ ಪಣದಲ್ಲಿ ನಿನ್ನನ್ನು ಕಳಕೊಂಡದ್ದಕ್ಕೆ ನೀನು ದಾಸಿಯಾಗಿ ಈ ರೀತಿಯಾಗಿದ್ದಿ. ಅದನ್ನು ಬಿಟ್ಟು ದುರ್ಯೋಧನನ ಮದುವೆಯಾಗು, ಇನ್ನೊಬ್ಬ ಗಂಡನನ್ನು ಸ್ವೀಕಾರ ಮಾಡಿಬಿಡು. ಇನ್ನೊಬ್ಬ ಗಂಡನನ್ನು ಸ್ವೀಕಾರ ಮಾಡಿಬಿಟ್ರೆ ನಿನಗೇನು ಚಿಂತೆ ಇಲ್ಲ. ನೀನು ಇನ್ನೊಬ್ಬ ಗಂಡನನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ನೀನು ಸಂಕೋಚ ಪಡಬೇಡ. ಧರ್ಮಶಾಸ್ತ್ರ ಹೇಳ್ತೀನಿ ಕೇಳು. ನಾನು ಧರ್ಮಶಾಸ್ತ್ರವನ್ನು ಹೇಳ್ತೇನೆ. ಕರ್ಣ ಹೇಳ್ತಾನೆ ನಾನು ಧರ್ಮಶಾಸ್ತ್ರ ಹೇಳ್ತೀನಿ ಕೇಳು. ಅವರೆಲ್ಲ ದಾಸರಿಗೆ ಸ್ವಂತ ಹಣ ಇಲ್ಲ. ದಾಸಿ ಹೆಂಡತಿ ಅಂತನ್ನುವುದು ಒಂದು ಹಣ, ಒಂದು ಸಂಪತ್ತು. ಅವರ ಮೇಲೆ ಅವರಿಗೆ ಅಧಿಕಾರವಿಲ್ಲ. ಹಾಗಾಗಿ ನೀನು ಅವರ ಹೆಂಡತಿ ಅಲ್ಲ. ಆದ್ದರಿಂದ ನೀನು ಯಾರನ್ನಾದರೂ ನೀನು ಮದುವೆ ಮಾಡಿಕೊಳ್ಳಬಹುದು. ಬಿಟ್ಟು ಬಿಡು ಪಾಂಡವರನ್ನ, ಹೋಗಿ ಮದುವೆಯಾಗು ದುರ್ಯೋಧನನನ್ನ, ಸುಖವಾಗಿರಬಹುದು.
ಈ ಜೂಜಾಟದಿಂದ ಬಂದ ದಾಸ್ಯ ಕಳ್ಕೋತಿ. ಇದು ಕರ್ಣ, ಮಹಾರಥಿ ಕರ್ಣ, ಪ್ರಭು, ಸಮರ್ಥ, ದಾನಶೂರ, ಅದ್ಭುತ ವ್ಯಕ್ತಿ, ಅವನು ಹೇಳುವಂತಹ ಧರ್ಮೋಪದೇಶ. ಅವಾಚ್ಯಾವೈ ಪತಿಶುಕಾಮವೃತ್ತಿ ನಿತ್ಯಂ ದಾಸ್ಯೆ ವಿದಿತಂ ತತ್ತವಸ್ತು ಪರಾಜಿತೋ ನಕಲೋ ಭೀಮಸೇನೋ ಯುಧಿಷ್ಠಿರ ಸಹದೇವಾರ್ಜುನೌ ಚ ದಾಸೀ ಭೂತಾ ತ್ವಂ ವೈ ಯಜ್ಞಸೇನಿ ಪರಾಜಿತಾಸ್ತೆ ಪತಯೋ ನೈವ ಸಂತಿ. ಸೋತವರು ನಿನ್ನ ಗಂಡಂದಿರಲ್ಲ, ಆದ್ದರಿಂದ ಅವರು ಯಾರನ್ನು ನೀನು ಲೆಕ್ಕಕ್ಕೆ ಇಟ್ಕೋಬೇಡ ಅಂದಾಗ ಭೀಮಸೇನ ನಾಹಂ ಕುಪ್ಪೆ ಸೂತಪುತ್ರಸ್ಯ ರಾಜನ್ ಏಷ ಸತ್ಯಂ ದಾಸಧರ್ಮ ಪ್ರದಿಷ್ಟ ಕಿಂ ವಿದ್ವಿಷೋ ವೈ ಮಾಮೇವಂ ವ್ಯಾಹರೇಯು ನಾದೇವೀಸ್ತಂ ಯಜ್ಜನಯ ನರೇಂದ್ರ. ಆಗ ಭೀಮಸೇನ ದೇವರು ಎದ್ದು ಧರ್ಮರಾಜನ ಬೈತಾ ಇರುವಾಗ ಯುಧಿಷ್ಠಿರ ಮುವಾಚೇದಂ ತೂಷ್ಣೀಂ ಭೂತಮಚೇತನಂ ಯಮರ್ಜುನೋ ಯಮೂಚೈವ ಸ್ಥಿತೌ ತೇ ನೃಪಶಾಸನೆ ಪ್ರಶ್ನಂ ಬ್ರೂಹಿ ಚ ಕೃಷ್ಣಾಂತಂ ಅಜಿತಾಂ ಯದಿ ಮನ್ಯಸೆ. ಪಕ್ಕದಲ್ಲಿ ಕೂತ್ಕೊಂಡು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ದ್ರೌಪದಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಭೀಷ್ಮನಿಗೆ ಕೇಳಿದ್ಲು, ಧೃತರಾಷ್ಟ್ರನಿಗೆ ಕೇಳಿದ್ಲು, ಎಲ್ಲ ರಾಜರಿಗೆ ಕೇಳಿದ್ಲು, ನಿನಗೂ ಬಂದು ಕೇಳಿದ್ಲು. ಆ ಪ್ರಶ್ನೆಗೆ ನೀನು ಉತ್ತರವನ್ನು ಕೊಡು. ಈಗ ನಾನು ಕೊಡಬೇಕಾದ ಉತ್ತರವನ್ನು ಕೊಟ್ಟಿದ್ದೀನಿ. ಧರ್ಮರಾಜ ನಮ್ಮಣ್ಣ, ಧರ್ಮರಾಜ ಅತ್ಯಂತ ನ್ಯಾಯವನ್ನು ಮಾಡಿದ್ದಾನೆ ಅಂತ ನಾನು ಹೇಳಿದ್ದೀನಿ. ಈಗ ನಿನ್ನ ಪಾಳಿ, ನಿನ್ನ ಪ್ರಸಂಗ ಬಂದಿದೆ, ನೀನು ಈಗ ಉತ್ತರವನ್ನು ಹೇಳಬೇಕು. ಧರ್ಮ ಏನು? ಅವಳು ದಾಸಿ ಹೌದು ಅಂತಾದರೆ ನಿಮ್ಮ ಹೆಂಡತಿ ಅಲ್ಲ ಅಂತ ಕರ್ಣ ಬೊಗಳ್ತಾ ಇದ್ದಾನೆ. ಆದ್ದರಿಂದ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಭೀಮಸೇನ ದೇವರು ಪಕ್ಕದಲ್ಲಿ ಕೂತ್ಕೊಂಡು ಅವರನ್ನು ಹೇಳ್ತಾರೆ. ಕದಲೀದಂಡ ಸದೃಶಂ ಸರ್ವಲಕ್ಷಣ ಸಂಯುತಂ ಗಜಹಸ್ತ ಪ್ರತೀಕಾಶಂ ವಜ್ರ ಪ್ರತಿಮ ಗೌರವಂ ಅಭ್ಯುತ್ಸ್ಮಯಿತ್ವಾ ರಾಧೇಯಂ ಭೀಮಂ ಆದರ್ಶಯನ್ನಿವ ದ್ರೌಪದ್ಯ ಪ್ರೇಕ್ಷಮಾಣಾಯ. ಕರ್ಣ ಹೇಳಿದ ಮಾತನ್ನ ಅನ್ಯಂ ವೃಣೀಶ್ವ ಪತಿಮಾಶುಭಾಮಿನಿ ಎಂಬ ಮಾತನ್ನ ಕೇಳಿದಾಗ ಆಗ ದುರ್ಯೋಧನನಿಗೆ ಎಚ್ಚರ ಬಂತು. ಹಾಗಾದರೆ ದ್ರೌಪದಿ ನನ್ನನ್ನು ಸ್ವೀಕಾರ ಮಾಡಿದರೆ ಚೆನ್ನಾಗಿರುತ್ತಲ್ಲ ಅಂತ ಎಚ್ಚರ ದುರ್ಯೋಧನನಿಗೆ ಅನಂತರ ಬಂದದ್ದು. ಅಲ್ಲಿಯವರೆಗೆ ಅವನಿಗೆ ಏನು ಸಮಸ್ಯೆ ತಲೆಗೆಲ್ಲ ಬಂದಿಲ್ಲ ಅವನಿಗೆ. ಈ ಮಾತನ್ನು ಪುನಃ ಪುನಃ ಹೇಳ್ತೇನೆ ಕೇಳಿ. ನತ್ತಂ ಕರ್ತ ಕರ್ಣ ಕಾರಯಿತಾತವ, ಇದನ್ನು 6-8 ಸಲ ಹೇಳ್ತಾನೆ ಧೃತರಾಷ್ಟ್ರ ದುರ್ಯೋಧನ ನಿನಗಿಷ್ಟೆಲ್ಲ ಬುದ್ಧಿ ಇಲ್ಲ, ಇದೆಲ್ಲ ನಿನಗೆ ಪ್ರೇರಣೆ ಕೊಟ್ಟದ್ದು, ಪ್ರಚೋದನೆ ಮಾಡಿದ್ದು, ಇನ್ಸ್ಟಿಗೇಟ್ ಮಾಡಿದ್ದು ಕರ್ಣ ಅಲ್ಲ ಅಂತಂತಾನೆ. ಏನೇನು ಕೆಟ್ಟದ್ದು ನಡೀತೋ ದುರ್ಯೋಧನನಿಂದ ಆ ಎಲ್ಲ ಕೆಟ್ಟದ್ದಕ್ಕೂ ಪ್ರಚೋದನೆ ಕೊಟ್ಟದ್ದು ಮಾಡಿದ್ದು ಕರ್ಣ ಅನ್ನುವ ಮಾತನ್ನ ಧೃತರಾಷ್ಟ್ರನ ಬಾಯಿಯಿಂದ ದುರ್ಯೋಧನ ಕೇಳಿದ್ದುಂಟು. ಆ ಮಾತನ್ನು ನಾವು ಮಹಾಭಾರತದಲ್ಲಿ ನೋಡ್ತೇವೆ. ಹಾಗಾಗಿ ಅನ್ಯಂ ವೃಣೀಶ್ವ ಪತಿಮಾಶುಭಾಮಿನಿ, ಮತ್ತೊಬ್ಬ ಗಂಡನನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಆಗ ದುರ್ಯೋಧನನಿಗೆ ಎಚ್ಚರ ಬಂತು. ಓಹೋ, ದ್ರೌಪದಿ ಅಂದು ನನಗೆ ಸಿಗಲಿಲ್ಲ, ಇವತ್ತು ಇಲ್ಲಿ ಸುಲಭವಾಗಿ ಸಿಕ್ಕಿದ್ದಾಳೆ. ಅವಳನ್ನು ನನ್ನ ದಾಸಿ, ಅವಳು ಇವಾಗ ಏನಿದ್ರು ಅವಳನ್ನು ನಾನು ಮದುವೆ ಮಾಡಿಕೊಂಡು ಬಿಟ್ಟರೆ ಮುಗಿದೋಯ್ತು, ಅವಳನ್ನು ನನ್ನ ಸ್ವೀಕಾರ ಮಾಡಲಿ ಅಂತ ಕರ್ಣ ಹೇಳಿದ್ದು ಬಹಳ ಒಳ್ಳೆಯ ಸಜೆಷನ್ ಅಂತ ಮನಸ್ಸಿಗೆ ಅನಿಸಿ ಆಗ ರಾಧೇಯಂ ಅಭ್ಯುತ್ಸ್ಮಯಿತ್ವ ಅಂದರೆ ನಗತಾ ಕರ್ಣನ ಕಡೆಗೆ ಮುಖ ಮಾಡಿ ನೋಡಿ ಅವನು ಹೇಳಿದ ಮಾತಿಗೆ ನಾನು ಸರಿಯಾಗಿ ರಿಯಾಕ್ಟ್ ಆಗ್ತಾ ಇದೇನೋ ಇಲ್ಲೋ ಅಂತ ತೋರಿಸ್ತಾ ಅವನ ಜೊತೆಗೆ ನೋಡ್ತಾ ನಗತಾ ಭೀಮಂ ಆದರ್ಶಯನ್ನಿವ, ಭೀಮನನ್ನ ತಿರಸ್ಕಾರ ಮಾಡುವಂತೆ ದ್ರೌಪದಿ ನೋಡ್ತಾ ಇರುವಾಗ ದ್ರೌಪದಿಗೆ ತೋರಿಸ್ತಾ ತನ್ನ ಎಡತೊಡೆಯನ್ನು ತೋರಿಸ್ತಾನೆ. ಈ ತೊಡೆಯಲ್ಲಿ ಕೂತ್ಕೋ, ಇದು ನಿನ್ನ ತೊಡೆ, ಇದು ನೀನು ಕೂತ್ಕೋಬೇಕಾಗಿರುವ ತೊಡೆ ಇದು ಅಂತ ಹೇಳಿ ಸವ್ಯಂ ಊರುಂ ಅದರ್ಶಯತೆ. ಭೀಮಸೇನ ಸ್ತಮಾಲೋಕ್ಯ, ಇದನ್ನು ಭೀಮಸೇನ ದೇವರು ನೋಡಿದರು. ಕರ್ಣನನ್ನು ನೋಡಿ ನಕ್ಕ, ಭೀಮಸೇನದವರನ್ನು ನೋಡಿ ದುರುದುರು ನೋಡಿದ, ದ್ರೌಪದಿಯನ್ನು ಕಂಡು ಎಡತೊಡೆಯನ್ನು ತೋರಿಸ್ತಾನೆ. ಇದನ್ನು ನಾನು ನಿಂಗೆ ತೋರಿಸ್ತಾ ಇದ್ದೀನಿ, ಈ ತೊಡೆ ಮೇಲೆ ನೀನು ಬಂದು ಕೂತ್ಕೋ, ನನ್ನ ಹೆಂಡತಿಯಾಗು, ನಿನಗೆ ದಾಸ್ಯ ಹೋಗತ್ತೆ ಅಂತಂದಾಗ ಭೀಮಸೇನ ಸ್ತಮಾಲೋಕ್ಯ ನೇತ್ರೇ ಉತ್ಫಲ್ಯ ಲೋಹಿತೆ, ಕೆಂಪು ಕಣ್ಣು ಮಾಡಿ ಭೀಮಸೇನ ದೇವರು ಎದ್ದು ನಿಂತು ರಾಜಮಧ್ಯದಲ್ಲಿ ಸಭೆಯಲ್ಲಿ ಎಲ್ಲರಿಗೆ ಕೇಳಿಸುವಂತೆ, ನನ್ನ ಪಿತೃಗಳು, ನನ್ನ ಪೂರ್ವಜರು ಯಾವ ಸದ್ಗತಿಯನ್ನು ಕಂಡರೋ ಆ ಸದ್ಗತಿ ನನಗೆ ಎಂದೆಂದಿಗೂ ಜನ್ಮ ಜನ್ಮಾಂತರಕ್ಕೂ ಸಿಗುವುದು ಬೇಡ. ಈ ಮುಟ್ಟಾಳ ದುರ್ಯೋಧನನ ತೊಡೆಯನ್ನು ಮುರಿದು ಅವನನ್ನು ಸಂಹಾರ ಮಾಡದಿದ್ರೆ ನನಗೆಂದೂ ನಮ್ಮ ಪೂರ್ವ ಪಿತಾಮಹರ ಗತಿ ನನಗಾಗದಿರಲಿ ಅಂತ ಹೇಳಿ ಸಭೆಯ ಮಧ್ಯದಲ್ಲಿ ಶಪಥ ಮಾಡ್ತಾರೆ.
ಪ್ರತಿಜ್ಞೆಯನ್ನು ಮಾಡ್ತಾನೆ. ಇದಕ್ಕೆ ಪ್ರೇರಣೆ ಮಾಡಿದವರು ಯಾರು ಅಂತ ಅನ್ನೋದನ್ನು ಗಮನಕ್ಕೊಳ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಅನೇಕ ಬಾರಿ ಕರ್ಣನ ಬಗ್ಗೆ ಹೇಳುವ ಅನಿವಾರ್ಯತೆ ಬಂದಿದೆ. ಕಾರಣವೇನು ಅಂದರೆ, ಕರ್ಣನನ್ನು ಬಹಳವಾಗಿ ಎತ್ತಿ ಹಿಡಿದು ಸ್ತೋತ್ರ ಮಾಡುವ ಒಂದು ಸುಮಾರು ನನ್ನ ಕಣ್ಣಿಗೆ ಬಿದ್ದ ಪುಸ್ತಕಗಳು ಒಂದು 30-40, ಕಣ್ಣಿಗೆ ಬಿದ್ದ ಪುಸ್ತಕಗಳು ಒಂದು 30-40. ಹಾಗಾಗಿ ಕರ್ಣನ ಗುಣವಂತಿಕೆಯನ್ನು ವರ್ಣನೆ ಮಾಡಿದರೆ ನಮ್ಮ ಹೊಟ್ಟೆ ಕಿಚ್ಚಾಗುವುದಿಲ್ಲ, ನಮಗೇನು ಪೀಡೆ ಇಲ್ಲ. ಆದರೆ ಕರ್ಣನ ಅಲ್ಲದ ಸಲ್ಲದ ಗುಣಗಳನ್ನು ಅವನಲ್ಲಿ ಹೇಳಿ ಮಹಾಭಾರತದ ಕಾಲೀನ ಎಲ್ಲ ವರ್ಣೀಯ ಜನರು, ಅರ್ಥಾತ್ ಉತ್ತಮ ವರ್ಣದವರು, ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ, ಕರ್ಣನನ್ನ ಬಹಳ ಹೀನವಾಗಿ ಕಂಡರು ಜಾತಿಯ ನಿಮಿತ್ತವಾಗಿ ಅನ್ನುವ ಮಾತನ್ನೇನು ಆಡ್ತಾರೆ. ಇದು ತಪ್ಪು. ಇಷ್ಟನ್ನು ಹೇಳುವುದಕ್ಕಾಗಿ ಕರ್ಣನ ದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ದೇನೆ. ಇದು ಮಹಾಭಾರತದ ಆಚಾರ್ಯರು, ವೇದವ್ಯಾಸ ದೇವರು, ಅಂದಿನ ಕಾಲದ ದ್ರೋಣಾದಿಗಳು, ಭೀಷ್ಮಾದಿಗಳು ಇವರೆಲ್ಲರೂ ಮಾಡಿದಂತಹ ಕರ್ಣನಿಗೆ ಮಾಡಿದ ದೊಡ್ಡ ಅಪಾಯ, ಗಂಡಾಂತರ, ಅವನಿಂದ ಆಗಿತ್ತು, ಅವನಿಗೆ ತೊಂದರೆ ಆಯಿತು ಅನ್ನುವ ಮಾತೇನಿದೆ. ಇದಕ್ಕಾಗಿ ನಾನು ತೋರಿಸುವ 4 ಮಾತುಗಳು. ಕರ್ಣ ವ್ಯಕ್ತಿತ್ವದಲ್ಲಿ ಹೇಗಿದ್ದ, ಎಷ್ಟು ಕ್ಷುದ್ರನಾಗಿದ್ದ, ಸ್ವಭಾವದಲ್ಲಿ ಅವನು ಎಷ್ಟು ಕ್ಷುದ್ರನಾಗಿದ್ದ, ಅವನಿಗೆ ವಿಶಾಲ ದೃಷ್ಟಿ, ದಾನ ಅನ್ನುವುದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡುವಾಗ ತಿಳಿದು ಬರುತ್ತೆ, ಉದ್ಯೋಗ ಪರ್ವತಗಳಲ್ಲಿ ಗೊತ್ತಾಗತ್ತೆ. ಆದ್ದರಿಂದ ಅವನು ಏನಿದ್ದ, ಹೇಗಿದ್ದ ಅನ್ನುವುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ದೂರದಿಂದ ನೋಡಿದಾಗ ಕರ್ಣ ಬಹಳ ದೊಡ್ಡ ವ್ಯಕ್ತಿ ಅಂತಾಗ್ತಾನೆ. ಆದರೆ ಅನೇಕ ಪ್ರಸಂಗಗಳನ್ನು ಈ ತರಹ ಅಧ್ಯಯನ ಮಾಡುವಾಗ ಕರ್ಣ ಬಹಳ ಕ್ಷುದ್ರ ಜಂತು ಅಂತ ನಮಗೆ ಕಣ್ಣಿಗೆ ಕಾಣ್ತಾನೆ. ಯದ್ಯೇತಮೂರಂ ಗದಯಾನ್ ಅಭಿಂದ್ಯಾಂ ತೇ ಮಹಾಹವೇ. ನಿನ್ನ ತೊಡೆಯನ್ನ ನಾನು ಸೀಳದಿದ್ದರೆ ನಾನು ನನ್ನ ಪೂರ್ವ ಪಿತಾಮಹರ ಸದ್ಗತಿಯನ್ನು ಕಾಣದಿರಲಿ ಅಂತ ಹೇಳ್ತಾ ಇದ್ದಾನೆ. ಹೇಳುವಾಗ ಭೀಮಸೇನ ದೇವರ ಕಿವಿ, ಕಣ್ಣು, ಮೂಗು, ಬಾಯಿಗಳಿಂದ ಬೆಂಕಿಯ ಕಿಡಿ ಹೊರಗೆ ಬಿದ್ದಂತೆ ತೋರ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರಿಗೆ ಆಕ್ರೋಶವಾಗಿದೆ. ಪರಂ ಭಯಂ ಪಶ್ಯತ ಭೀಮಸೇನಾತ್ ತದ್ಯುದ್ಧದ್ವಂ ಪಾರ್ಥಿವ ಪ್ರಾತಿಪೇಯಾ ದೈವೇರಿತೋ ನೂನಮಯಂ ಪುರಸ್ತತ್ ಪರೋನಯೋ ಭರತೇಶು ಉದಪಾದಿ. ಮಹಾ ಅನ್ಯಾಯದ ಮೂರ್ತಿ ಇವನು ದುರ್ಯೋಧನ ನಮ್ಮ ಕುರುಕುಲದಲ್ಲಿ ಹುಟ್ಟಿದ್ದಾನೆ. ಇದರಿಂದ ನಮ್ಮ ಕುರುಕುಲದ ನಾಶವಾಗುವುದು ನಿಶ್ಚಿತ. ನಾನು ಅಂದೇ ಹೇಳಿದೆ. ವಿದುರ ತನ್ನ ಹಾಡು ಮತ್ತೆ ಹೇಳ್ತಾನೆ. ನಾನು ಒಂದೇ ಹೇಳಿದೆ, ದುರ್ಯೋಧನ ಹುಟ್ಟಿದ ದಿನ, ನನಗೆ ದುರ್ಯೋಧನ ಅಂದರೆ ಯಾರು ನನಗೆ ಗೊತ್ತಿಲ್ಲ, ಆದರೆ ಹುಟ್ಟಿದ ದಿನ ಅವನು ನರಿ ಅತ್ತಂತೆ ನರಿ ಧ್ವನಿ ಮಾಡುವಂತೆ ಗೋಳಿಟ್ಟು ಧ್ವನಿ ಮಾಡಿದ. ಆ ಕೆಟ್ಟ ಅಪಶಬ್ದವನ್ನು ಕೇಳಿದಾಗ ಸುತ್ತಲಿನ ಎಲ್ಲ ಜ್ಯೋತಿಷ್ಕರು ಹೇಳಿದರು, ಜೋಯಿಸರು ಹೇಳಿದರು, ಇದು ಕೆಟ್ಟ ಹುಡುಗ, ಇದು ಹಾಳು ಹುಡುಗ, ಇದು ಕುಲವನ್ನು ನಾಶ ಮಾಡುವ ಹುಡುಗ, ಆದ್ದರಿಂದ ಇವನನ್ನು ಸುಟ್ಟು ಹಾಕಿ ಚೆಲ್ಲಿ ಹಾಕಿ ಅಂತ ಹೇಳಿದರು. ಅದನ್ನು ನೀನು ಕೇಳಲಿಲ್ಲ ಅಣ್ಣ. ಹಾಗಾಗಿ ಇಷ್ಟೆಲ್ಲ ಅನರ್ಥ ಆಗ್ತಾ ಇದೆ. ಈಗಾದರೂ ಏನಾಯ್ತು, ಇವನನ್ನು ಹೊರಗೆ ಅಟ್ಟು ಬಿಡು, ರಾಜ್ಯ ಸುಖವಾಗಿರುತ್ತೆ, ಏನು ಚಿಂತೆಗಿಲ್ಲ. ಯೋಗಕ್ಷೇಮವು ನಶ್ಯತೋವ ಸಮಗ್ರವು ಪಾಪಾನ್ ಮಂತ್ರಾನ್ ಕುರವೋ ಮಂತ್ರಯಂತಿ. ಎಂಥ ಕೆಟ್ಟ ಮಂತ್ರಗಳನ್ನು ಮಾಡ್ತಾ ಇದ್ದಾರೆ, ಅನರ್ಥವಾಗುತ್ತೆ, ಬೇಡ. ದುರ್ಯೋಧನ ಉವಾಚ ಭೀಮಸ್ಯ ವಾಕ್ಯೆ ತದ್ವದೇವ ಅರ್ಜುನಸ್ಯ ಸ್ಥಿತೋಹಂ ವೈ ಯಮಯೋಶ್ಚೈವಮೇವ ಯುಧಿಷ್ಠಿರಂತೆ ಪ್ರವದನ್ ಪನೀಶಂ ಅಥೋ ದಾಸ್ಯಾನ್ ಮೋಕ್ಷಸೆ ಯಾಜ್ಞಸೇನಿ. ಇನ್ನೂ ನಾನು ಹೇಳ್ತೇನೆ ಮತ್ತೊಮ್ಮೆ. ದುರ್ಯೋಧನ ಹೇಳ್ತಾನೆ, ಭೀಮ, ಅರ್ಜುನ, ನಕುಲ, ಸಹದೇವ ಇವರಲ್ಲಿ ಎಲ್ಲರೂ ಹೇಳಿ, ಇಬ್ಬರು ಹೇಳಿ, ಒಬ್ಬರು ಹೇಳಿ, ಯುಧಿಷ್ಠಿರ, ಧರ್ಮರಾಜ ನಮ್ಮ ಅಣ್ಣ ಅಲ್ಲ ಅಂತ ಒಂದು ಸಲ ಹೇಳಿಬಿಟ್ರೆ ಸಾಕು, ನಾನು ಒಪ್ತೇವೆ. ಅರ್ಜುನ ಎದ್ದು ನಿಂತು ಹೇಳ್ತಾನೆ, ಈಶೋ ರಾಜ ಪೂರ್ವಮಾಸೀದ್ ಗ್ರಹೇನಃ. ಹಿಂದೆ ಈ ಜೂಜಾಟ ಆಡುವುದಕ್ಕಿಂತಲೂ ಮೊದಲಿಗೂ ಕೂಡ ಇವನು ನಮ್ಮ ಅಣ್ಣನೇ. ಜೂಜಾಟ ಆಡಿ ಎಲ್ಲರನ್ನ ಕಳೆದುಕೊಂಡ ಮೇಲೂ ನಮ್ಮ ಅಣ್ಣನೇ. ಅರ್ಜುನ ಹೇಳ್ತಾನೆ, ಈ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗಬೇಡ, ಇದನ್ನು ನೀನು 100 ಮಾಡಿ ಹೇಳು, ನಾವು ಈ ಪರೀಕ್ಷೆಯಲ್ಲಿ ಸರ್ವದಾ ಉತ್ತೀರ್ಣರೇ, ನಾವೆಂದೆಂದಿಗೂ ನಮ್ಮಲ್ಲಿ ಜಗಳಾಡುವುದಿಲ್ಲ, ನಾವು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಇದ್ದವರೇ. ಧರ್ಮರಾಜ ನಮಗೇನು ಮಾಡಿದರು, ಅವನನ್ನು ನಮ್ಮ ಬೆಂಕಿ ಹಾಕಿ ಸುಟ್ಟರೂ ಕೂಡ ಅವನು ನಮ್ಮ ಅಣ್ಣ, ಅವನು ಧಾರ್ಮಿಕ, ಇದರಲ್ಲಿ ನಿನಗೆ ಸಂಶಯವಿರುವುದು ಬೇಡ, ತಿಳಿ. ಆಗ ಕರ್ಣ ಹೇಳ್ತಾನೆ,
ಕರ್ಣ ಅವನೊಂದು ಸ್ವತಂತ್ರವಾದ ಮತ್ತೊಂದು ಅವನೊಂದು ದಾರಿಯೇ ಇದೆ. ದುರ್ಯೋಧನ ಅವನೊಂದು ಪೆದ್ದರ ದಾರಿಯಲ್ಲಿ ಅವನು ನಡೀತಾ ಇದ್ದಾನೆ. ಜಗಳ ಹಚ್ಚಬೇಕು ಅಂತ ಅವನ ಪ್ರಯತ್ನ. ಕರ್ಣ ಅದೆಲ್ಲ ಕಣ್ಣಲ್ಲಿ ಇಟ್ಕೊಂಡಿಲ್ಲ. ಕರ್ಣ ಇನ್ನೇನು ಮಾಡ್ತಾ ಇಲ್ಲ, ದ್ರೌಪದಿ ಮೇಲೆ ಕಣ್ಣಿಟ್ಟಿದ್ದಾನೆ. ಅವಳು ಅಬಲೆ, ಅವಳು ದುರ್ಬಲೆ, ಅವಳಿಗೆ ಯಾರೂ ಇವರೇನೂ ಮಾಡಲಾರರು. ಆದ್ದರಿಂದ ಇವರೆಲ್ಲ ಬಾಯಿಯಿಂದ ಉತ್ತರ ಕೊಡ್ತಾರೆ. ಕರ್ಣ ದ್ರೌಪದಿಯನ್ನು ಏನಾದರೂ ಮಾಡಿ ಓಡಿಸಬೇಕಿಲ್ಲಿ. ಇಷ್ಟು ಪ್ರಯತ್ನದಲ್ಲಿದ್ದಾವನು. ಹಾಗಾಗಿ ಕರ್ಣವಾಚ ದುಶ್ವಾಸನ ನಿಬೋಧೇದಂ ವಚನಂ ವೈ ಪ್ರಭಾಷಿತಂ ಕಿಮನೇನ ಚಿರಂ ವೀರ ನಯಸ್ವ ದೃಪದಾತ್ಮಜ. ಯಾಕೆ ಇವ್ರ ಜೊತೆಗೆ ಮಾತಾಡ್ತೀರಿ? ಕೆಲಸಕ್ಕೆ ಬಾರದ ಜನ ಇವರು, ಹೇಡಿಗಳು, ದಾಸರು. ಅವರು ಸುಮ್ಮನೆ ಕೂತಿರ್ತಾರೆ, ಪೆದ್ದರಾಗಿದ್ದಾರೆ, ಅವರನ್ನು ತಗೊಂಡು ಮಾಡ್ತೀಯೇನು? ನೀನು ಈ ದ್ರೌಪದಿಯನ್ನು ಒಳಗೆ ಕರ್ಕೊಂಡು ಹೋಗಿ ಸೇರಿಸು, ನಮ್ಮ ಅರಮನೆಯಲ್ಲಿ ಸೇರಿಸು. ನಮ್ಮೆಲ್ಲ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಅವಳೊಬ್ಬಳಾಗಲಿ. ದಾಸಿ ಭಾವೇನ ಭುಂಕ್ಷತ್ವಂ, ಅವಳನ್ನು ದಾಸಿ ಅಂತ ಮಾಡಿಕೊಂಡು ನೀನು ಅವಳನ್ನು ಭೋಗಿಸು. ಯಥೇಷ್ಟಂ ಕುರುನಂದನ ವೈಶಂಪಾಯನೋ ವಾಚ ತಥೋ ಗಾಂಧಾರ ರಾಜಸ್ಯ ಪುತ್ರ ಶಕುನಿರಬ್ರವೀತ್ ಸಾಧುಕರ್ಣ ಮಹಾಬಾಹೋ ಯಥೇಷ್ಟಂ ಕ್ರಿಯತಾಮಿತಿ. ಆಗ ಶಕುನಿ ಅಂತಾನೆ, ಕರ್ಣ ಭಾರಿ ಉತ್ತಮ ಮಾತು ಹೇಳಿದೆ. ಇಲ್ಲಿಯವರೆಗೆ ಯಾರಿಗೆ ತಲೆಗೆ ಹೊಳೆದಿರಲಿಲ್ಲ. ಅವಳು ಗಂಡನನ್ನ ಸ್ವೀಕಾರ ಮಾಡು ಅಂತ ನೀನು ಮೊದಲು ಹೇಳಿದಿ, ಅವಳು ಒಪ್ಪಲಿಲ್ಲ, ಆ ಮಾತು ಇರಲಿ. ಈಗ ನಾವು ಅವಳು ಏನಿದ್ರು ದಾಸಿ ಆದ ಮೇಲೆ, ಅವಳು ಏನಿದ್ರು ನಮ್ಮ ದಾಸಿ ಅಂತ ಆದ ಮೇಲೆ ನಮ್ಮ ಮನೆಯಲ್ಲಿಟ್ಟು ಅವಳನ್ನು ಭೋಗಿಸುವುದಕ್ಕೆ ಏನು ಚಿಂತೆ ಇಲ್ಲ. ಇದು ನೀನು ಹೇಳಿದ ಮಾತು ಬಹಳ ಉತ್ತಮವಾದ ಮಾತು, ಇದು ಭಲೆ ಅಂತ ಶಕುನಿ ಕರ್ಣನನ್ನ ಹೊಗಳುತ್ತಾನೆ. ಇವರೆಲ್ಲರ ಗುಂಪು ಹೇಗಿದೆ ನೋಡಿ, ಚೌಕಳಿ. ಅದಕ್ಕೆ ಚಂಡಾಲರ ಚೌಕಳಿ. ಈ 4 ಗುಂಪೇನಿದೆ, ಆ ಗುಂಪಿನೊಳಗೆ ಒಬ್ಬರಿಗಿಂತಲೂ ಒಬ್ಬರು, ಒಂದೊಂದು ಹಾದಿಯೊಳಗೆ ಒಬ್ಬೊಬ್ಬರು ಮಾಡತಕ್ಕಂತಹ ಜನ. ಸಾಧುಕರ್ಣ ಮಹಾಬಾಹೋ ಯಥೇಷ್ಟಂ ಕ್ರಿಯತಾಮಿತಿ ತಥೋ ದುಶ್ಶಾಸನ ಸ್ತೂರ್ಣಂ ದ್ರುಪದಸ್ಯ ಸುತಾಂ ಬಲಾತ್ ಪ್ರವೇಶಯಿತು ಮಾರಬ್ಧ. ಅವಳನ್ನು ಹಿಡಿದು, ಕೈ ಹಿಡಿದು ಎಳೆದು ತಮ್ಮ ಅರಮನೆಗೆ ಕರೆದುಕೊಂಡು ಹೋಗುವ ಪ್ರಸಂಗದಲ್ಲಿ ನಿಂತ ದುಶ್ಶಾಸನ. ದ್ರೌಪದಿ ಅಳ್ತಾ ಇದ್ದಾಳೆ. ಪರಿತ್ರಾಯಸ್ವ ಮಾಂ ಭೀಷ್ಮ ದ್ರೋಣ ದ್ರೌಣೆ ತಥಾಕೃಪ ಪರಿತ್ರಾಯಸ್ವ ವಿಧುರ ಧರ್ಮಿಷ್ಠೋ ಧರ್ಮವತ್ಸಲ ಧೃತರಾಷ್ಟ್ರ ಮಹಾರಾಜ ಪರಿತ್ರಾಯಸ್ವ ವೈಸ್ನುಷಾಂ ಗಾಂಧಾರಿತ್ವ ಮಹಾಭಾಗೆ ಸರ್ವಜ್ಞೆ ಸರ್ವದರ್ಶಿನಿ. ಭೀಷ್ಮ, ದ್ರೋಣ, ದ್ರೌಣಿ, ಕೃಪ, ಇವರು ಯಾರ್ಯಾರು ಅಟ್ಟಹಾಸ ಮಾಡಿ ಮುಂದೆ ಯುದ್ಧ ಆಡುವವರಿದ್ದಾರೆ, ಯಾರ್ಯಾರ ಕೊಲೆಗೆ ಕಾರಣವಾಗುವ ಸಂದರ್ಭದಲ್ಲಿ ಪಾಂಡವರು ಅನ್ಯಾಯ ಮಾಡಿದ್ರು ಅಂತ ನಾವು ಆಕ್ರೋಶ ಮಾಡ್ತಾ ಇರೋರಿದ್ದೀವಿ. ಪಾಂಡವರು ಅನ್ಯಾಯದಿಂದ ಭೀಷ್ಮನನ್ನು ಕೊಂದರು, ಪಾಂಡವರು ಅನ್ಯಾಯದಿಂದ ಕರ್ಣನನ್ನು ಕೊಂದರು, ದ್ರೋಣಾಚಾರ್ಯನ ಮೋಸದಿಂದ ಕೊಂದರು ಅಂತ ಹೇಳಿ ನಾವು ಆಕ್ರೋಶ ಮಾಡೋರಿದ್ದೀವಿ. ಅವರೆಲ್ಲ ಈಗ ಕಿವಿಗೊಟ್ಟು ಕೇಳಬೇಕು ಎಂಥೆಂಥ ಭಯಾನಕವಾದ ಅನ್ಯಾಯವನ್ನ. ಸಾವು ದೊಡ್ಡದಲ್ಲ, ಮನುಷ್ಯನಿಗೆ ಸತ್ತೋಗ್ಬಹುದು. ಸಾವು ದೊಡ್ಡದಲ್ಲ, ಹೆಣ್ಣಿನ ಮಾನ, ಹೆಣ್ಣಿನ ಅವಮಾನ ಬಹಳ ದೊಡ್ಡದು, ಬಹಳ ಭಯಾನಕ. ಅಂಥದ್ದನ್ನ ಕಣ್ಣಾರೆ ಕಂಡು ಸುಮ್ಮನೆ ತೆಪ್ಪನೆ ಕೂತಿದ್ದಾರೆ. ಇದೇ ಭೀಷ್ಮ, ಇದೇ ದ್ರೋಣ, ಇದೇ ಕರ್ಣ, ಇದೇ ಕೃಪಾ, ಅಶ್ವತ್ಥಾಮ. ತುಟಿ ಪಿಟಕ್ಕಂದಿಲ್ಲ. ಇಂಥ ಭಾರೀ ಧರ್ಮವಂತರು, ಭಾರೀ ಧೀಮಂತರು, ಭಾರೀ ಪ್ರಜ್ಞಾವಂತರು, ಜ್ಞಾನಿಗಳು, ತಪಸ್ವಿಗಳು ಎಲ್ಲ ಆಗಿರುವ ಈ ಎಲ್ಲ ಮಹಾತ್ಮರು ಎದರಲ್ಲಿ ಸಾಲಾಗಿ ಪ್ರತ್ಯಕ್ಷವಾಗಿ ನೋಡ್ತಾ ಕೂತಿದ್ದಾರೆ. ಪರಿತ್ರಾಯಸ್ವ, ರಕ್ಷಣೆ ಮಾಡಿ ನನ್ನನ್ನು. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಧೃತರಾಷ್ಟ್ರ, ಗಾಂಧಾರಿ, ಪರಿತ್ರಾಯಸ್ವ ಮಾಂ ಭೀರಂ ಸುಯೋಧನ ಭಯಾರ್ಧಿತಾಂ ತ್ವಮಾರ್ಯೇ ವೀರಜನನಿ ಕಿಮ್ಮಾಂ ಪಶ್ಯಸಿ ಯಾದವೀಂ ಯದಿ ನಾಲಪ್ಯಮಾನಂ ಮಾಂ ನ ಕಶ್ಚಿತ್ ಕಿಂಚಿತ್ ಅಬ್ರವೀತ್. ನಾನಿಷ್ಟೆಲ್ಲ ಅಳ್ತಾ ಇರುವಾಗ ನಿನಗೆ ಒಂದು ಕಿವಿಗೆ ಒಂದು ಮಾತು ಬೀಳಲಿಲ್ಲ. ಏನಿದು, ಎಂಥ ಪ್ರಸಂಗ? ನವೈ ಪಾಂಡುರ್ ನರಪತಿ ನಧರ್ಮೋ ನಚ ದೇವರಾಟ್ ನವಾಯುರ್ ಅಶ್ವಿನೋಚ ವೈ ವಾಪಿ ಪರಿತ್ರಾಯಂತೆ ವೈಸ್ನುಷಾಂ. ಯಾರು ನನ್ನ ಸೊಸೆ, ನಾನು ನಿಮ್ಮ ಮನೆಗೆ ಬಂದಿದ್ದೇನೆ, ನಿಮ್ಮ ಮನೆಯಲ್ಲಿ ಕೌರವರಲ್ಲಿ ಹೆಣ್ಣನ್ನು ಬಳಸುವ ಕ್ರಮ ಹೀಗ ನಮ್ಮಲ್ಲಿಲ್ಲಪ್ಪ. ಧ್ರುಪದರಾಜನ ಮನೆಯಲ್ಲಂತೂ ಈ ತರಹ ಹೆಣ್ಣನ್ನು ಉಪಯೋಗಿಸುವ, ಹೆಣ್ಣನ್ನು ಹಾಳು ಮಾಡುವ, ಕುಲಗೆಡಿಸುವ, ಮಾನ ಕೆಡಿಸುವ ಕೆಲಸ ನಮ್ಮಲ್ಲಾಗಿಲ್ಲ. ಅಂಥ ಘೋರವಾದ ಕೆಲಸವನ್ನು ನೀವು ಮಾಡ್ತೀರಿ, ನಿಮ್ಮಲ್ಲಿ ಯಾವ ನ್ಯಾಯವಿಲ್ಲ ಅಂತಂದ್ರೆ ನಿಜವಾಗಿ ಶೇಮ್, ನಾಚಿಕೆ ಇರಬೇಕು ನಿಮಗೆ. ಧಿಕ್ಕಷ್ಟಂ ಯದಿ ಜೀವಯಂ ಮಂದಭಾಗ್ಯ ಪತಿವ್ರತ. ಪತಿವ್ರತೆಯಾಗಿ ನಾನು ಬದುಕುವುದೇ ತಪ್ಪು, ಸತ್ತು ಹೋಗಬೇಕು ಈ ಕ್ಷಣದಲ್ಲಿ. ಬದುಕಿದರೆ ನಾನು ಪತಿವ್ರತೆಯಾಗಿ ಉಳಿಯುವುದು ಸಾಧ್ಯವಿಲ್ಲ.
ವಿದುರ ಹೇಳ್ತಾನೆ ಆಗ, ಶೃಣೋಮಿ ವಾಕ್ಯಂ ತವ ರಾಜಪುತ್ರಿ, ಕೇಳ್ತೀನಮ್ಮ, ನೀನು ಹೇಳಿದ ಮಾತು ಎಲ್ಲ ಕೇಳ್ತಾ ಇದೆ, ಏನು ಮಾಡಲಿ ನಾನು? ಬೇಡ 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 ಅಂತ ಎರಡೂ ಕೈ ಎತ್ತಿ ನಾನು ಆಕ್ರೋಶ ಮಾಡ್ತಾ ಇದ್ದೇನೆ. ಏನು ಆಕ್ರೋಶ ಮಾಡಿದ್ರು, ಎಷ್ಟು ಬೊಬ್ಬೆ ಇಟ್ಟರು ಈ ಧೃತರಾಷ್ಟ್ರ ಕೇಳ್ತಾ ಇಲ್ಲ, ನಾನೇನು ಮಾಡಲಿ? ಇದಕ್ಕೆ ನಿರ್ಣಾಯಕರು, ಇದಕ್ಕೆ ನಾಯಕರು, ಇದಕ್ಕೆ ಪ್ರೇರಕರು, ಇದಕ್ಕೆ ಬೇಡ ಎನ್ನುವರು ಬೇರೊಬ್ಬರು, ನಾನಲ್ಲ, ನಾನು ಸ್ವಾಮಿಯಲ್ಲ. ಸುಯೋಧನ ಸಾನುಚರ ಸುದುಷ್ಟ ಸಹೈವ ರಾಜ ನಿಕೃತ ಸೂನುನಾಚ. ರಾಜನಿಗೆ ಬಹಳ ದೊಡ್ಡದಾದಂತಹ ಕಣ್ಣಿಗೆ ಪಟ್ಟಿ ಬಂದು ಅವನು ಮಗನ ಮಾತನ್ನು ಕೇಳ್ತಾ ಇದ್ದಾನೆ. ಮಗನು ಹೇಳಿದ ಜಾಲದಲ್ಲಿ, ಹಾಸಿದ ಜಾಲದಲ್ಲಿ ಬಿದ್ದಾನೆ. ಆದ್ದರಿಂದ ಅವನಿಗೆ ಉದ್ಧಾರವಾಗ್ತಾ ಇಲ್ಲ. ಏತಚ್ಛುತ್ವ ಮಂದಬುದ್ಧಿರ್ನೋತ್ತರಂ ಕಿಂಚಿದಬ್ರವೀತ್ ತಥೋ ದುರ್ಯೋಧನಸ್ತತ್ರ ದೈವ ಮೋಹ ಬಲಾತ್ಕೃತಃ. ವಿದುರ ಹತ್ತಿರದಲ್ಲಿ ಹೋಗಿ ಧೃತರಾಷ್ಟ್ರನಿಗೆ ಕೇಳುವಂತೆ ಹೇಳ್ತಾನೆ. ಧೃತರಾಷ್ಟ್ರ, ಕೇಳು, ದ್ರೌಪದಿ ಏನು ಹೇಳ್ತಾ ಇದ್ದಾಳೆ, ಅವಳ ಮಾತಿಗೆ ಉತ್ತರ ಕೊಡು. ಮಂದಬುದ್ಧಿಯಾದ ಧೃತರಾಷ್ಟ್ರ ಏನು ಉತ್ತರ ಕೊಡಲಿಲ್ಲ. ಮಹಾಭಾರತ ಹೇಳ್ತದೆ, ತಥೋ ದುರ್ಯೋಧನಸ್ತತ್ರ ದೈವಮೋಹ ಬಲಾತ್ಕೃತಃ ಅಚಿಂತ್ಯ ಕ್ಷತ್ತುರ್ವಚನಂ. ಅವನು ವಿದುರ ಆಡಿದ ಮಾತು ಏನೋ ತಪ್ಪು ಅಂತ ಹೇಳಿದ ಅಂತನ್ನುವ ಮಾತನ್ನು ಕಿವಿಗೂ ತರದೇ ಇದ್ದಂತೆ ಜಸ್ಟ್ ಅನ್ಮೈಂಡ್ಫುಲ್ ಆಗಿ ತನ್ನ ಎರಡೂ ತೊಡೆಗಳನ್ನು ತೋರಿಸ್ತಾನೆ ದ್ರೌಪದಿಗೆ. ಎರಡೂ ತೊಡೆಗಳನ್ನು ಬಾರಿಸಿ ತೋರಿಸ್ತಾನೆ. ಊರೂ ದರ್ಶಯತೆ ಪಾಪಃ ದ್ರೌಪದ್ಯಾವೈರ್ ಮುಹುರ್ಮುಹು ಊರೌ ಸಂದರ್ಶ್ಯಮಾನೈ ನಿರೀಕ್ಷತು ಸುಯೋಧನಂ ವೃಕೋದರಸ್ತದಾಲೋಕ್ಯ ನೇತ್ರೇ ಚೌತ್ಫಾಲ್ಯ ಲೋಹಿತೆ ಅಹಂ ದುರ್ಯೋಧನಂ ಹಂತ ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂಚ ಅಕ್ಷಕಿತವಂ ಸಹದೇವೋ ವಧಿಷ್ಯತಿ ಹನಿಷ್ಯತಿ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ನಿಂತು ಪ್ರತಿಜ್ಞೆಯನ್ನು ಮಾಡ್ತಾನೆ. ದುರ್ಯೋಧನನನ್ನು ನಾನು ಸಂಹಾರ ಮಾಡ್ತೀನಿ, ಮುಂದೆ ಯುದ್ಧವಾಗುವುದು ನಿಶ್ಚಿತ. ಯಾವ ಸಂದರ್ಭದಲ್ಲೂ, ಇನ್ನು ಯಾವ ಕ್ಷಣದಲ್ಲೂ ಯುದ್ಧವಾಗಬಹುದು. ಧರ್ಮರಾಜನ ಒಪ್ಪಿಗೆ ಸಿಗುವುದಷ್ಟೇ ತಡ, ಯುದ್ಧವಾಗುವುದು ನಿಶ್ಚಿತ. ಆ ಯುದ್ಧದಲ್ಲಿ ದುರ್ಯೋಧನನನ್ನು ಸಂಹಾರ ಮಾಡುವುದು ನಾನು, ಕರ್ಣನ ಸಂಹಾರ ಮಾಡುವುದು ಅರ್ಜುನ, ಶಕುನಿಯನ ಸಂಹಾರ ಮಾಡುವುದು ಸಹದೇವ. ಹೀಗೆಲ್ಲ ನಾವು ಹಚ್ಚಿಕೊಂಡಿದ್ದೇವೆ. ನಾವು ಕೊಲ್ತೇವೆ, ನಿಮ್ಮನ್ನು ಸಂಹಾರ ಮಾಡ್ತೇವೆ. ಶಿರಪಾದೇನ ಚಾಸ್ಯಾಹಂ ಅಧಿಷ್ಠಾಸ್ಯಾಮಿ ಭೂತಲೆ. ದುರ್ಯೋಧನನನ್ನು ಕೊಲ್ಲುವುದು ಮಾತ್ರವಲ್ಲ, ದುರ್ಯೋಧನನನ್ನು ಕೆಳಕ್ಕಾಕಿ ಅವನ ತೊಡೆಗಳನ್ನು ಮುರಿದು ಅವನ ತಲೆಯನ್ನ ಕಾಲಿನಿಂದ ಮೆಟ್ಟಿ ತುಳಿದು ತುಳಿದು ಹೇಳ್ತೀನಿ. ಅವನ ಮಾಡಿದ ಪಾಪಗಳನ್ನೆಲ್ಲ ಅವನಿಗೆ ನೆನಪು ಮಾಡಿಕೊಡ್ತೇನೆ. ಇದನ್ನು ಮಾಡದೇ ಇದ್ರೆ ನಾನು ಭೀಮನಲ್ಲ ಅನ್ನುವಂತೆ ದುಶ್ಯಾಸನಸ್ಯ ರುಧಿರಂ ಪಾಸ್ಯಾಮಿ ಮೃಗರಾಡಿವ. ದುಶ್ಯಾಸನನ ರಕ್ತವನ್ನು ಪಾನ ಮಾಡ್ತೀನಿ ನಾನು ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಭೀಮಸೇನ ನಿಯೋಗಾತ್ತೆ ಹಂತಾಹಂ ಕರ್ಣಮಾಹವೆ. ಆಗ ಅರ್ಜುನ ಎದ್ದು ನಿಂತು, ಹೌದು, ನಾನು ಭೀಮ ಹೇಳಿದಂತೆ ಕರ್ಣನ ಸಂಹಾರ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಹೀಗೆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಸಹದೇವನು ಪ್ರತಿಜ್ಞೆ ಮಾಡ್ತಾನೆ, ನಕುಲನು ಪ್ರತಿಜ್ಞೆ ಮಾಡ್ತಾನೆ, ಇತ್ಯಾದಿ ಎಲ್ಲ ಮುಗೀತದೆ. ಯಸ್ಮಾಚ್ಚೋರುಂ ದರ್ಶಯಸೆ, ದ್ರೌಪದಿ ಆಮೇಲೆ ಅಂತಾಳೆ, ಯಸ್ಮಾಚ್ಚೋರುಂ ದರ್ಶಯಸೆ, ತೊಡೆಯನ್ನು ತೋರಿಸಿ ನನಗೆ ಅವಮಾನ ಮಾಡ್ತಾ ಇದ್ದಿ, ಆದ್ದರಿಂದ ನಿನ್ನ ತೊಡೆಗಳಲ್ಲಿ ನಿನ್ನ ಮೃತ್ಯುವಾಗತ್ತೆ, ನಿನ್ನ ತೊಡೆ ಸೀಳಿ ನೀನು ಸಾಯ್ತಿ. ತಸ್ಮಾತ್ ರುಧಿರಮೇವಾಸ್ಯ ಪಾಸ್ಯತೆ ವೈ ವೃಕೋದರಃ. ದುಶ್ಯಾಸನನ ರಕ್ತವನ್ನು ಭೀಮಸೇನ ಕುಡಿಯುವುದು ನಿಶ್ಚಿತ. ತಥೋ ಇಷ್ಟು ದ್ರೌಪದಿ ಹೇಳ್ತಾ ಇದ್ದಾಳೆ. ಇಷ್ಟಂತ ಇರುವಾಗ ಮೇಲಿಂದ ಪುಷ್ಪವೃಷ್ಟಿಯಾಗತ್ತೆ. ಪುಷ್ಪವೃಷ್ಟಿಯಾಯಿತು. ಆಗ ಎಲ್ಲ ವಿಚಿತ್ರವಾಗಿರುವಂತಹ, ಘೋರವಾಗಿರುವಂತಹ ಭಯಾನಕ ಚಿಹ್ನೆಗಳೆಲ್ಲ ಕಾಣ್ತಾ ಇತ್ತು. ಇಷ್ಟೆಲ್ಲ ಆಗುವಾಗ ಭೀಮಸೇನ ದೇವರು ಏನೂ ಮಾಡಲಿಲ್ಲ, ಸುಮ್ಮನಿದ್ರು. ಅರ್ಜುನನು ಏನೂ ಮಾಡಲಿಲ್ಲ. ನಕುಲ ಸಹದೇವರು ಏನೋ ಮಾಡುವ ಪ್ರಸಂಗ ಬಹಳ ಇರಲಿಲ್ಲ. ದುರ್ಬಲರಿದ್ದರು. ಈ ಎದುರಿಗೆ ಕೂತಿರುವ ಎಲ್ಲ ವ್ಯಕ್ತಿಗಳಿಗಿಂತ ನಕುಲ ಸಹದೇವರು ಸಾಕಷ್ಟು ದುರ್ಬಲರು. ಆದರೆ ಅರ್ಜುನ ಮಹಾಸಮರ್ಥ, ಬಲಿಷ್ಠ. ಭೀಮ ಅತಿ ಬಲಿಷ್ಠ. ಇಷ್ಟೆಲ್ಲ ಇದ್ದಾಗ ಇದು ಕ್ಷಮೆ ಮಾಡಿದರು, ಎಲ್ಲವನ್ನು ಸಹನೆ ಮಾಡಿದರು. ಇದನ್ನೇನು ಕ್ಷಮೆ ಮಾಡಿದರು ಅಥವಾ ಸಹನೆ ಮಾಡಿದರು? ಈ ಸಹನೆ ಮಾಡಿದ್ದು ಪುಣ್ಯವೋ ಪಾಪವೋ ಅನ್ನುವ ಒಂದು ಪ್ರಶ್ನೆ, ಬಹಳ ಮೂಲಭೂತವಾದ ಪ್ರಶ್ನೆ. ಶ್ರೀಮದಾಚಾರ್ಯರು ಈ ಸಣ್ಣ ಮಾತಿಗೆ, ಈ ಮಹತ್ವದ ಮಾತಿಗೆ ಅತಿ ಸಣ್ಣ ಮಾತಿನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಭೀಮಸೇನ ದೇವರು ಮಾಡಿದ್ದು
ಮಹಾಪುಣ್ಯ, ಮಹಾಪುಣ್ಯ, ದೊಡ್ಡ ಪುಣ್ಯ. ದ್ರೌಪದಿ ಮಾಡಿದ್ದು ಮಹಾಪುಣ್ಯ, ಅರ್ಜುನ ಮಾಡಿದ್ದು ಮಾತ್ರ ಪೂರ್ಣವಾಗಿ ಪುಣ್ಯವಲ್ಲ, ಮಹಾಪುಣ್ಯವಲ್ಲ, ಅದು ತಪ್ಪದು ಅಂತಂತಾರೆ. ಯಾಕೆ? ದುರ್ಯೋಧನಾದಿಗಳು 5 ಜನರಿಗೆ ಅರ್ಥಾತ್ 6 ಜನರಿಗೆ ಕೂಡಿ ಪೀಡೆಯನ್ನು ಕೊಟ್ಟದ್ದು, ಎಲ್ಲರನ್ನೂ ಕೂಡಿ ಹಿಂಸೆಯನ್ನು ಮಾಡಿದ್ದು, ಎಲ್ಲರಿಗೂ ಕೂಡಿ ಅದು ಅನರ್ಥವಾಗಿದೆ, ಮನಸ್ಸಿಗೆ ಅವಮಾನವಾಗಿದೆ, ಅಸಮಾಧಾನವಾಗಿದೆ ಇತ್ಯಾದಿ. ಹೀಗಿರುವಾಗ ಎಲ್ಲರೂ ಮೌನವಾಗಿ ಸುಮ್ಮನೆ ಶಾಂತರಾಗಿದ್ದರು. ದ್ರೌಪದಿ ಶಾಪವನ್ನು ಕೊಡಬಹುದಾಗಿತ್ತು, ಶಾಪ ಕೊಡಲಿಲ್ಲ.